ವೆಲ್ಕಮ್ ಟು ಜಾಬ್ ಸ್ಕಿಲ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು KMFನಲ್ಲಿ ಆದಂಥ ಶಿಮೂಲ್ ನೇಮಕಾತಿ ಪ್ರಕಟಣೆ 2025 ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಶಿವಮೊಗ್ಗ ಮತ್ತು ದಾವಣಗೆರೆ, ಚಿತ್ರದುರ್ಗ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘ ಒಕ್ಕೂಟ ನಿಗಮ ಶಿವಮೊಗ್ಗ ಇದರಲ್ಲಿ ಖಾಲಿ ಇರುವ ವಿವಿಧ ವೃಂದಗಳಲ್ಲಿನ ಒಟ್ಟು 194 ಹುದ್ದೆಗಳ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮುಖಾಂತರ ಅರ್ಜಿ ಆಹ್ವಾನಿಸಲಾಗಿದೆ. ಈ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಹುದ್ದೆಗಳ ಸಂಖ್ಯೆ, ಮೀಸಲಾತಿ ವರ್ಗೀಕರಣ ಮತ್ತು ವಿದ್ಯಾರ್ಥಿ ಅನುಭವ ಹಾಗೂ ಆಯ್ಕೆ ವಿಧಾನ, ಲಿಖಿತ ಪರೀಕ್ಷೆ, ಅರ್ಜಿ ನಮೂನೆ, ಅರ್ಜಿ ಶುಲ್ಕ ಹಾಗೂ ಸಲ್ಲಿಸಲು ಬೇಕಾದಂಥ ಮತ್ತು ಅರ್ಜಿ ಸಲ್ಲಿಸುವ ವಿಧಾನವನ್ನು ಈ ವಿಡಿಯೋದಲ್ಲಿ ನೋಡೋಣ. ವರ್ಗೀಕರಣವನ್ನು ನೋಡೋಣ. ಅದರಲ್ಲಿ ಮೊದಲನೇ ಹುದ್ದೆ ಇಲ್ಲಿ ನೋಡಿರೋದು ಸಹಾಯಕ ವ್ಯವಸ್ಥಾಪಕರು. ಒಟ್ಟು ಹುದ್ದೆಗಳು 17 ಹುದ್ದೆಗಳು. ವಿದ್ಯಾರ್ಥಿ ಅಂದರೆ ಯಾವುದೇ ವಿಶ್ವವಿದ್ಯಾಲಯದಿಂದ ಪಶು ವೈದ್ಯಕೀಯ ವಿಜ್ಞಾನ ಮತ್ತು ಪಶು ಸಂಗೋಪನೆ ವಿಷಯದಲ್ಲಿ ಪದವಿಯನ್ನು ಹೊಂದಿರಬೇಕು. ಇನ್ನು ನಂತರದ ಹುದ್ದೆ ಯಾವುದಂದ್ರೆ ಇಲ್ಲಿ ನೋಡೋದು ಸಹಾಯಕ ವ್ಯವಸ್ಥಾಪಕರು. ಒಟ್ಟು ಹುದ್ದೆಗಳ ಸಂಖ್ಯೆ 1. ವಿದ್ಯಾರ್ಥಿ ಏನಪ್ಪಾ ಅಂದರೆ ಭಾರತದಲ್ಲಿ ಕಾನೂನು ರೀತ್ಯ ಸ್ಥಾಪಿತವಾದ ಅಥವಾ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಮಾನವ ಸಂಪನ್ಮೂಲ ವಿಷಯದಲ್ಲಿ ಅಂದರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ನಲ್ಲಿ 2 ವರ್ಷಗಳ ಪೂರ್ಣಾವಧಿ MBA ಜೊತೆಗೆ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಆಡಳಿತ ನಿರ್ವಹಣೆಯಲ್ಲಿ 3 ವರ್ಷಗಳ ಸೇವಾನುಭವ ಹಾಗೂ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು. ಇನ್ನು ನಂತರದ ಹುದ್ದೆ ಇಲ್ಲಿ ನೋಡ್ಬೋದು ಸಹಾಯಕ ವ್ಯವಸ್ಥಾಪಕರು. ಒಟ್ಟು ಹುದ್ದೆಗಳು 3. ವಿದ್ಯಾರ್ಥಿ ಭಾರತದಲ್ಲಿ ಕಾನೂನು ರೀತ್ಯ ಸ್ಥಾಪಿತವಾದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಕೃಷಿ ವಿಜ್ಞಾನ ವಿಷಯದಲ್ಲಿ BSc ಪದವಿಯನ್ನು ಪಡೆದಿರಬೇಕು. ನಂತರ MIS ಅಥವಾ ಸಿಸ್ಟಮ್ ಆಫೀಸರ್. ಇಲ್ಲಿ ನೋಡ್ಬೋದು MIS ಅಥವಾ ಸಿಸ್ಟಮ್ ಆಫೀಸರ್. ಒಟ್ಟು ಹುದ್ದೆ 1. ವಿದ್ಯಾರ್ಥಿ ಯಾವುದೇ ವಿಶ್ವವಿದ್ಯಾಲಯದಿಂದ BE ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್ ಪದವಿಯನ್ನು ಪಡೆದಿರಬೇಕು. ನಂತರದ ಹುದ್ದೆ ಯಾವುದಂದ್ರೆ ಇಲ್ಲಿ ನೋಡ್ಬೋದು ಮಾರುಕಟ್ಟೆ ಅಧಿಕಾರಿ. ಇದು ಒಟ್ಟು ಹುದ್ದೆಗಳು 2. ಇದ್ರ ವಿದ್ಯಾರ್ಥಿ ಏನಪ್ಪಾ ಅಂದ್ರೆ ಯಾವುದೇ ವಿಶ್ವವಿದ್ಯಾಲಯದಿಂದ BCom, BSc, BSc ಅಥವಾ BBM ಪದವಿ ಜೊತೆಗೆ ಹೆಸರಾಂತ ಸಂಸ್ಥೆಗಳಲ್ಲಿ ಮಾರುಕಟ್ಟೆಗಳಲ್ಲಿ 3 ವರ್ಷಗಳ ಅನುಭವದೊಂದಿಗೆ ಕಂಪ್ಯೂಟರ್ ನಿರ್ವಹಣೆ ಜ್ಞಾನವನ್ನು ಹೊಂದಿರಬೇಕು. ಇನ್ನು ನಂತರದಲ್ಲಿ ತಾಂತ್ರಿಕ ಹುದ್ದೆಗಳು. ತಾಂತ್ರಿಕ ಅಭಿಯಂತರ. ಒಟ್ಟು ಹುದ್ದೆ 1. ವಿದ್ಯಾರ್ಥಿ ಯಾವುದೇ ವಿಶ್ವವಿದ್ಯಾಲಯದಿಂದ BE ಮೆಕ್ಯಾನಿಕಲ್ ಪದವಿಯನ್ನು ಹೊಂದಿರಬೇಕು. ನಂತರ ತಾಂತ್ರಿಕ ಹುದ್ದೆಗಳಲ್ಲಿ ಇಲ್ಲಿ ನೋಡುವುದು ತಾಂತ್ರಿಕ ಅಧಿಕಾರಿ ಅಥವಾ ಅಭಿಯಂತರ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್. ಒಟ್ಟು ಹುದ್ದೆ 1. ಭಾರತದಲ್ಲಿ ಕಾನೂನು ರೀತ್ಯ ಸ್ಥಾಪಿತವಾದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ BE ಪದವಿ ಹೊಂದಿರಬೇಕು. ಅಂದರೆ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ನ BE ಪದವಿ ಹೊಂದಿರಬೇಕು. ನಂತರ ತಾಂತ್ರಿಕ ಅಧಿಕಾರಿ ಗುಣನಿಯಂತ್ರಣ. ಕೆಮಿಸ್ಟ್ರಿ. ಹುದ್ದೆ ಸಂಖ್ಯೆ 1. ವಿದ್ಯಾರ್ಥಿ ಏನಪ್ಪಾ ಅಂದರೆ ಯಾವುದೇ ವಿಶ್ವವಿದ್ಯಾಲಯದಿಂದ MSc ಕೆಮಿಸ್ಟ್ರಿಯಲ್ಲಿ ಸ್ನಾತಕೋತ್ತರ ಪದವಿಯೊಂದಿಗೆ ಕಂಪ್ಯೂಟರ್ ನಿರ್ವಹಣೆ ಜ್ಞಾನವನ್ನು ಹೊಂದಿರಬೇಕು. ನೀವು MSc ಮುಗಿಸಿರ್ಬೇಕು, ಅದು PG ಒಳಗೆ ಕೆಮಿಸ್ಟ್ರಿಯನ್ನು ಮುಗಿಸಿರ್ಬೇಕು ಇದಕ್ಕೆ. ನಂತರ ತಾಂತ್ರಿಕ ಅಧಿಕಾರಿ ಗುಣನಿಯಂತ್ರಣ ಮೈಕ್ರೋಬಯಾಲಜಿ. ಒಟ್ಟು ಹುದ್ದೆ 1. ನೀವು MSc
ಮೈಕ್ರೋಬಯಾಲಜಿ ಸ್ನಾತಕೋತ್ತರ ಪದವಿಯೊಂದಿಗೆ ಕಂಪ್ಯೂಟರ್ ನಿರ್ವಹಣೆ ಜ್ಞಾನವನ್ನು ಹೊಂದಿರಬೇಕು. MSc ಸ್ನಾತಕೋತ್ತರ ಪದವಿಯೊಂದಿಗೆ ಮೈಕ್ರೋಬಯಾಲಜಿಯಲ್ಲಿ ಸ್ನಾತಕೋತ್ತರ ಪದವಿ ಹೊಂದಿರಬೇಕು. ನಂತರ ಕಂಪ್ಯೂಟರ್ ಜ್ಞಾನ ನಿರ್ವಹಣೆಯನ್ನು ಹೊಂದಿರಬೇಕು. ನಂತರದ ಹುದ್ದೆ ಯಾವುದು ಅಂದರೆ ತಾಂತ್ರಿಕ ಅಧಿಕಾರಿ TT. ಇದು ನೋಡ್ರಿ, ಒಟ್ಟು 14 ಹುದ್ದೆಗಳಿದಾವೆ. 14 ವಿದ್ಯಾರ್ಥಿ ಏನಪ್ಪ ಅಂದರೆ BTech ಡೈರಿ ಟೆಕ್ನಾಲಜಿ ಪದವಿಯೊಂದಿಗೆ ಕಂಪ್ಯೂಟರ್ ನಿರ್ವಹಣೆ ಜ್ಞಾನವನ್ನು ಹೊಂದಿರಬೇಕು. ಇವು ಒಟ್ಟು 14 ಹುದ್ದೆಗಳು. ನಂತರ ಕೆಮಿಸ್ಟ್ ದರ್ಜೆ 1, ಇಲ್ಲಿ ನೋಡ್ಬೋದು, ಕೆಮಿಸ್ಟ್ ದರ್ಜೆ 1 ಕೆಮಿಸ್ಟ್ರಿ. ಒಟ್ಟು ಹುದ್ದೆಗಳು 2 ಹುದ್ದೆ. ವಿದ್ಯಾರ್ಥಿ ಏನಪ್ಪ ಅಂದರೆ ಯಾವುದೇ ವಿಶ್ವವಿದ್ಯಾಲಯದಿಂದ BSc ಪದವಿಯಲ್ಲಿ ಕೆಮಿಸ್ಟ್ರಿ ವಿಷಯವನ್ನು ವ್ಯಾಸಂಗ ಮಾಡಿರಬೇಕು, ಕಂಪ್ಯೂಟರ್ ನಿರ್ವಹಣೆ ಜ್ಞಾನ ಹೊಂದಿರಬೇಕು ಹಾಗೂ ಡೇರಿ ಆಹಾರ ಸಂಸ್ಕರಣಾ ಘಟಕಗಳಲ್ಲಿ ಕನಿಷ್ಠ 2 ವರ್ಷ ಅನುಭವ ಹೊಂದಿರಬೇಕು. ನಂತರ ಕೆಮಿಸ್ಟ್ರಿ ದರ್ಜೆ 1 ಮೈಕ್ರೋಬಯಾಲಜಿ ಹುದ್ದೆಗಳ ಸಂಖ್ಯೆ 2. ಯಾವುದೇ ವಿಶ್ವವಿದ್ಯಾಲಯದಲ್ಲಿ BSc ಪದವಿಯಲ್ಲಿ ಮೈಕ್ರೋಬಯಾಲಜಿ ವಿಷಯವನ್ನು ವ್ಯಾಸಂಗ ಮಾಡಿರಬೇಕು, ಕಂಪ್ಯೂಟರ್ ನಿರ್ವಹಣೆ ಜ್ಞಾನವನ್ನು ಹೊಂದಿರಬೇಕು, ಡೈರಿ ಹಾಗೂ ಅಥವಾ ಆಹಾರ ಸಂಸ್ಕರಣಾ ಘಟಕಗಳಲ್ಲಿ ಕನಿಷ್ಠ 2 ವರ್ಷಗಳ ಅನುಭವ ಹೊಂದಿರಬೇಕು. ನಂತರ ವಿಸ್ತರಣಾಧಿಕಾರಿ ದರ್ಜೆ, ಇಲ್ಲಿ ನೋಡ್ಬೋದು, ವಿಸ್ತರಣಾಧಿಕಾರಿ ದರ್ಜೆ 3. ಒಟ್ಟು ಹುದ್ದೆಗಳು 17 ಸ್ನೇಹಿತರೆ, ಒಟ್ಟು ಹುದ್ದೆಗಳು 15. ಭಾರತದಲ್ಲಿ ಇದಕ್ಕೆ ವಿದ್ಯಾರ್ಥಿ ಏನಪ್ಪ ಅಂದರೆ ಭಾರತದಲ್ಲಿ ಕಾನೂನು ರೀತ್ಯ ಸ್ಥಾಪಿತವಾದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಯಾವುದೇ ಪದವಿಯೊಂದಿಗೆ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು. ವಿಸ್ತರಣಾಧಿಕಾರಿ ದರ್ಜೆ 3 ಈ ಹುದ್ದೆ ಒಟ್ಟು 17 ಹುದ್ದೆಗಳಿವೆ. ಇದರಲ್ಲಿ ಯಾವುದೇ ರೀತಿಯ ಪದವಿ ಹೊಂದಿದ್ರೂ ಆಗುತ್ತಾ, ಮತ್ತು ನೀವು ಕಂಪ್ಯೂಟರ್ ನಾಲೆಜ್ ಹೊಂದಿರಬೇಕು ಇದಕ್ಕೆ. ನಂತರ ಆಡಳಿತ ದರ್ಜೆ ಸಹಾಯಕ, ಇಲ್ಲಿ ನೋಡ್ಬೋದು, ಆಡಳಿತ ದರ್ಜೆ ಸಹಾಯಕ 2. ಒಟ್ಟು ಹುದ್ದೆಗಳು 17. ಇದು ವಿದ್ಯಾರ್ಥಿ ಏನಪ್ಪ ಅಂದರೆ ಯಾವುದೇ ವಿಶ್ವವಿದ್ಯಾಲಯದಿಂದ ಪದವಿ ಹೊಂದಿರಬೇಕು ಮತ್ತು ಜೊತೆಗೆ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು, ಅಂದರೆ ಕಂಪ್ಯೂಟರ್ ನಾಲೆಡ್ಜ್ ಹೊಂದಿರಬೇಕು. ಇದಕ್ಕೂ ಹಾಗೂ ಮೇಲಿನ 2 ಹುದ್ದೆಗಳು ಯಾವುದೇ ಪದವಿ ಅರ್ಹತೆಯನ್ನು ಹೊಂದಿರಬಹುದು, ಜೊತೆಗೆ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು ಸ್ನೇಹಿತರೆ. ನಂತರ ಲೆಕ್ಕ ಸಹಾಯಕ ದರ್ಜೆ 2. ಒಟ್ಟು ಹುದ್ದೆಗಳು 12 ಹುದ್ದೆಗಳು. ವಿದ್ಯಾರ್ಥಿ ಏನಪ್ಪ ಅಂದರೆ ಯಾವುದೇ ವಿಶ್ವವಿದ್ಯಾಲಯದಲ್ಲಿ BCom ಪದವಿಯೊಂದಿಗೆ ಟ್ಯಾಲಿ ಸರ್ಟಿಫಿಕೇಟ್ ಅಥವಾ ಕಂಪ್ಯೂಟರ್ ನಿರ್ವಹಣೆ ಜ್ಞಾನ ಹೊಂದಿರಬೇಕು. ನೀವು ಈ ಲೆಕ್ಕ ಸಹಾಯಕ ದರ್ಜೆ 2 ಹುದ್ದೆಗೆ BCom ಪದವಿಯೊಂದಿಗೆ ಟ್ಯಾಲಿ ಸರ್ಟಿಫಿಕೇಟ್ ಅಥವಾ ಕಂಪ್ಯೂಟರ್ ನಾಲೆಡ್ಜನ್ನು ಹೊಂದಿರಬೇಕು. ನಂತರ ಸ್ನೇಹಿತರೆ ಇಲ್ಲಿ ನೋಡ್ಬೋದು, ಮಾರುಕಟ್ಟೆ ಸಹಾಯಕ ದರ್ಜೆ 2. ಒಟ್ಟು ಹುದ್ದೆಗಳು 10. ವಿದ್ಯಾರ್ಥಿ ಏನಪ್ಪ ಅಂದರೆ ಯಾವುದೇ ವಿಶ್ವವಿದ್ಯಾಲಯದಿಂದ BBM ಅಥವಾ BSc ಅಥವಾ BCom ಪದವಿಯೊಂದಿಗೆ ಕಂಪ್ಯೂಟರ್ ನಿರ್ವಹಣೆ ಜ್ಞಾನವನ್ನು ಹೊಂದಿರಬೇಕು. ನೋಡಿ ಸ್ನೇಹಿತರೆ, ನೀವು ಯಾವುದೇ ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕಂದ್ರೂ ಅಥವಾ ಅರ್ಜಿ ಸಲ್ಲಿಸಬೇಕಂದ್ರೂ ಕಂಪ್ಯೂಟರ್ ನಿರ್ವಹಣೆ ಜ್ಞಾನ ಕಡ್ಡಾಯ ಅಂತ ಹೇಳ್ತಾರೆ. ಅಂದರೆ ಎಲ್ಲ ವಿದ್ಯಾರ್ಥಿಗಳು ಕಂಪ್ಯೂಟರ್ ನಿರ್ವಹಣೆ ಜ್ಞಾನವನ್ನು ಹೊಂದಿರಬೇಕಂತ ಹೇಳ್ತಿದ್ದಾರೆ ಅವರು. ನಂತರ ಕೆಮಿಸ್ಟ್ ದರ್ಜೆ 2. ಒಟ್ಟು 20 ಹುದ್ದೆಗಳು ಸ್ನೇಹಿತರೆ. ಇದರಲ್ಲಿ ಒಟ್ಟು 20 ಹುದ್ದೆಗಳು. ಇದಕ್ಕೆ ವಿದ್ಯಾರ್ಥಿ ನೋಡೋದಾದರೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ BSc ಪದವಿಯಲ್ಲಿ ಕೆಮಿಸ್ಟ್ರಿ ವಿಷಯವನ್ನು ವ್ಯಾಸಂಗ ಮಾಡಿರುವುದರ ಜೊತೆಗೆ ಕಂಪ್ಯೂಟರ್ ನಿರ್ವಹಣೆ ಹೊಂದಿರಬೇಕು. ನೀವು BScಯಲ್ಲಿ ಕೆಮಿಸ್ಟ್ರಿ ವಿಷಯವನ್ನು ವ್ಯಾಸಂಗ ಮಾಡಿರಬೇಕು, ಜೊತೆಗೆ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕು. ನಂತರ ಕೆಮಿಸ್ಟ್ ದರ್ಜೆ 2 ಮೈಕ್ರೋಬಯಾಲಜಿ, ಇಲ್ಲಿ ನೋಡ್ಬೋದು, ಒಟ್ಟು ಹುದ್ದೆಗಳು 8 ಹುದ್ದೆಗಳು. ಇದಕ್ಕೆ ವಿದ್ಯಾರ್ಥಿ ಏನಪ್ಪ ಅಂದರೆ BSc ಪದವಿಯಲ್ಲಿ ಮೈಕ್ರೋಬಯಾಲಜಿ, ಅಂದರೆ ನೀವು BSc ಮಾಡಿರ್ತೀರ, ಅದ್ರ ಜೊತೆಗೆ ಅದರಲ್ಲಿ ಮೈಕ್ರೋಬಯಾಲಜಿ ವಿಷಯವನ್ನು ವ್ಯಾಸಂಗ ಮಾಡಿರಬೇಕು, ಜೊತೆಗೆ ಕಂಪ್ಯೂಟರ್ ನಿರ್ವಹಣೆ ಜ್ಞಾನವನ್ನು ಹೊಂದಿರಬೇಕು. ಇನ್ನು ಕಿರಿಯ ಸಿಸ್ಟಮ್ ಆಪರೇಟರ್, ಇದು ಜೂನಿಯರ್ ಸಿಸ್ಟಮ್ ಆಪರೇಟರ್. ಇಲ್ಲಿ ನೋಡಿ, ಒಟ್ಟು ಹುದ್ದೆಗಳು 13. ಇದಕ್ಕೆ ವಿದ್ಯಾರ್ಥಿ ಬಂದ್ಬಿಟ್ಟು ಯಾವುದೇ ವಿಶ್ವವಿದ್ಯಾಲಯದಿಂದ ಪದವಿಯೊಂದಿಗೆ ಕನಿಷ್ಠ 1 ವರ್ಷ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಕೋರ್ಸನ್ನು ಹಾಗೂ 3 ವರ್ಷಗಳ ಅನುಭವ ಹೊಂದಿರಬೇಕು.
ಯಾವುದೇ ಪದವಿ ಹೊಂದಿರಬೇಕು, ಜೊತೆಗೆ ಕನಿಷ್ಠ 1 ವರ್ಷ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಕೋರ್ಸ್ ಮುಗಿಸಿರಬೇಕು, ತದನಂತರ 3 ವರ್ಷ ಅನುಭವ ಇರಬೇಕು. ಇದು ಯಾವುದು ಅಂದರೆ ಜೂನಿಯರ್ ಸಿಸ್ಟಮ್ ಆಪರೇಟರ್ ಸ್ನೇಹಿತರೆ, 13 ಹುದ್ದೆಗಳು. ನಂತರ ಶೀಘ್ರ ಲಿಪಿಗಾರರು ದರ್ಜೆ 2, ಇಲ್ಲಿ ನೋಡಿ, ಶೀಘ್ರ ಲಿಪಿಗಾರರು ದರ್ಜೆ 2, ಒಟ್ಟು ಹುದ್ದೆಗಳ ಸಂಖ್ಯೆ 1. ಇದರ ವಿದ್ಯಾರ್ಥಿ ಅಥವಾ ಕ್ವಾಲಿಫಿಕೇಶನ್ ಏನಂದರೆ ಯಾವುದೇ ವಿಶ್ವವಿದ್ಯಾಲಯದಿಂದ ಪದವಿಯೊಂದಿಗೆ ಸೀನಿಯರ್ ಇಂಗ್ಲಿಷ್ ಮತ್ತು ಕನ್ನಡ ಶಾರ್ಟ್ ಹ್ಯಾಂಡ್ನೊಂದಿಗೆ ಕಂಪ್ಯೂಟರ್ ಆಫೀಸ್ ಪ್ಯಾಕೇಜ್ ನಿರ್ವಹಣೆಗಳ ಜ್ಞಾನವನ್ನು ಹೊಂದಿರಬೇಕು. ನಂತರ ಕಿರಿಯ ತಾಂತ್ರಿಕರು ನೋಡಿ ಸ್ನೇಹಿತರೆ, ಇಲ್ಲಿ ಕಿರಿಯ ತಾಂತ್ರಿಕ ಸ್ನೇಹಿತರು ಒಟ್ಟು 22 ಹುದ್ದೆಗಳು. ವಿದ್ಯಾರ್ಥಿ ಇಲ್ಲಿ ಹೇಗೆ ಕೊಟ್ಟಿದ್ದಾರೆ ಹಾಗೆ ಸಂಪೂರ್ಣವಾಗಿ ಓದಿಬಿಡ್ತೀನಿ. SSLC ಯೊಂದಿಗೆ ಡೈರೆಕ್ಟರೇಟ್ ಜನರಲ್ ಆಫ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಇವರಿಂದ ಎಲೆಕ್ಟ್ರಿಕಲ್ ಟ್ರೇಡ್ನಲ್ಲಿ ತೇರ್ಗಡೆ ಹೊಂದಿ ಕಡ್ಡಾಯವಾಗಿ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ NTC ಅಥವಾ ಪ್ರೊವಿಷನಲ್ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಅಥವಾ ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಶನಲ್ ಟ್ರೈನಿಂಗ್ ಅಥವಾ ಸರ್ಟಿಫಿಕೇಟ್ ಪಡೆದಿರಬೇಕು. ಅವು ಒಟ್ಟು 22 ಹುದ್ದೆಗಳಿದ್ದವು. ನಂತರ ಕಿರಿಯ ತಾಂತ್ರಿಕರು ಸ್ನೇಹಿತರೆ, ಇಲ್ಲಿ ನೋಡ್ಬೋದು, ಕಿರಿಯ ತಾಂತ್ರಿಕರು ಒಟ್ಟು ಹುದ್ದೆಗಳು 10 ಹುದ್ದೆಗಳು. ವಿದ್ಯಾರ್ಥಿ ಅಥವಾ ಕ್ವಾಲಿಫಿಕೇಶನ್ ಅಂದರೆ SSLC ಯೊಂದಿಗೆ ಡೈರೆಕ್ಟರೇಟ್ ಜನರಲ್ ಆಫ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಇವರಿಂದ ರೆಫ್ರಿಜರೇಷನ್ MRAC ಟ್ರೇಡ್ನಲ್ಲಿ ತೇರ್ಗಡೆ ಹೊಂದಿ ಕಡ್ಡಾಯವಾಗಿ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಅಥವಾ ಪ್ರೊವಿಷನಲ್ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಅಥವಾ ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಶನಲ್ ಟ್ರೈನಿಂಗ್ ಸರ್ಟಿಫಿಕೇಟ್ ಪಡೆದಿರಬೇಕು. ನಂತರ ಕಿರಿಯ ತಾಂತ್ರಿಕರು ಬಾಯ್ಲರ್ ಅಟೆಂಡೆಂಟ್, ಇಲ್ಲಿ ನೋಡ್ಬೋದು, ಬಾಯ್ಲರ್ ಅಟೆಂಡೆಂಟ್ ಇಲ್ಲಿ ಹುದ್ದೆಗಳ ಸಂಖ್ಯೆ ಕಾಣ್ತಾರೆ ಸ್ನೇಹಿತರೆ. ಕಿರಿಯ ತಾಂತ್ರಿಕರು ಬಾಯ್ಲರ್ ಅಟೆಂಡೆಂಟ್ ವಿದ್ಯಾರ್ಥಿ SSLC ಯೊಂದಿಗೆ ನಿರ್ದೇಶಕರು ಬಾಯ್ಲರ್ ಮತ್ತು ಕಾರ್ಖಾನೆ ಇವರಿಂದ ಬಾಯ್ಲರ್ ಅಟೆಂಡೆಂಟ್ ದರ್ಜೆ 2ರ ಪ್ರಮಾಣ ಪತ್ರ ಪಡೆದಿರಬೇಕು ಹಾಗೂ SSLC ಯೊಂದಿಗೆ ಬಾಯ್ಲರ್ ಅಟೆಂಡೆಂಟ್ ಟ್ರೇಡ್ನಲ್ಲಿ ಪ್ರೊವಿಷನಲ್ ಅಥವಾ ನ್ಯಾಷನಲ್ ಶಿಶುಕ್ಷು ಪ್ರಮಾಣ ಪತ್ರ ಹೊಂದಿರಬೇಕು. ನಂತರ ಕಿರಿಯ ತಾಂತ್ರಿಕರು, ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಕಿರಿಯ ತಾಂತ್ರಿಕರು ಒಟ್ಟು ಹುದ್ದೆಗಳು 4, ಇಲ್ಲಿದೆ ನೋಡಿ, ಒಟ್ಟು ಹುದ್ದೆಗಳು 4. ವಿದ್ಯಾರ್ಥಿ ಅಥವಾ ಕ್ವಾಲಿಫಿಕೇಶನ್ ಏನಂದರೆ SSLC ಯೊಂದಿಗೆ ಡೈರೆಕ್ಟರೇಟ್ ಜನರಲ್ ಆಫ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಇವರಿಂದ ಫಿಟ್ಟರ್ ಟ್ರೇಡ್ನಲ್ಲಿ ತೇರ್ಗಡೆ ಹೊಂದಿ ಕಡ್ಡಾಯವಾಗಿ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಅಥವಾ ಪ್ರೊವಿಷನಲ್ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಅಥವಾ ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಶನಲ್ ಟ್ರೈನಿಂಗ್ ಸರ್ಟಿಫಿಕೇಟ್ ಪಡೆದಿರಬೇಕು. ಇನ್ನು ಕಿರಿಯ ತಾಂತ್ರಿಕರು ವೆಲ್ಡರ್ ನೋಡಿ ಸ್ನೇಹಿತರೆ, ಇದು ಕಿರಿಯ ತಾಂತ್ರಿಕರು ವೆಲ್ಡರ್ ಒಟ್ಟು ಹುದ್ದೆಗಳ ಸಂಖ್ಯೆ 2. ವಿದ್ಯಾರ್ಥಿ SSLC ಯೊಂದಿಗೆ ಡೈರೆಕ್ಟರೇಟ್ ಜನರಲ್ ಆಫ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಇವರಿಂದ ವೆಲ್ಡರ್ ಟ್ರೇಡ್ನಲ್ಲಿ ತೇರ್ಗಡೆ ಹೊಂದಿ ಕಡ್ಡಾಯವಾಗಿ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಅಥವಾ ಪ್ರೊವಿಷನಲ್ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಅಥವಾ ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಶನಲ್ ಟ್ರೈನಿಂಗ್ ಸರ್ಟಿಫಿಕೇಟ್ ಪಡೆದಿರಬೇಕು. ನಂತರ ಇಲ್ಲಿ ಸೂಚನೆಗಳು ಸ್ನೇಹಿತರೆ, ಇಲ್ಲಿ ಶಾರ್ಟ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ ಅವರು. PJAPRA ಅಂದರೆ ಪರಿಶಿಷ್ಟ ಜಾತಿ ಪ್ರವರ್ಗ A, ಇದನ್ನೆಲ್ಲ ನೀವೇ ನೋಡ್ಕೊಳ್ಳಿ ಸ್ನೇಹಿತರೆ. ನಂತರ ಈ ಅರ್ಜಿ ಸಲ್ಲಿಸೋದು ಕಡ್ಡಾಯವಾಗಿ ಆನ್ಲೈನಲ್ಲೇ ಸಲ್ಲಿಸಬೇಕು. ಯಾವುದೇ ರೀತಿಯ ಪೋಸ್ಟ್ ಆ ಥರ ಎಲ್ಲ ಇಲ್ಲ. ಅಭ್ಯರ್ಥಿಗಳು ಎಲ್ಲ ದಾಖಲೆಗಳನ್ನು ಸ್ಪಷ್ಟವಾಗಿ ಕಾಣುವಂತೆ ಆನ್ಲೈನ್ ಮೂಲಕ ಅಪ್ಲೋಡ್ ಮಾಡುವುದು ಕಡ್ಡಾಯವಾಗಿರುತ್ತದೆ. ಆನ್ಲೈನ್ ಮೂಲಕ ಸಲ್ಲಿಸುವ ಅರ್ಜಿಗಳಲ್ಲಿ ಅಪೂರ್ಣ ಹಾಗೂ ಅಸ್ಪಷ್ಟ ದಾಖಲೆಗಳನ್ನು ಅಥವಾ ಮಾಹಿತಿಗಳನ್ನು ನೀಡಿದ್ದಲ್ಲಿ ಅಂಥ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ನೀವು ಆನ್ಲೈನಲ್ಲಿ ಸಲ್ಲಿಸುವಾಗ ನಿಮ್ಮ ಎಲ್ಲ ದಾಖಲಾತಿಗಳು ಏನು ಅಪ್ಲೋಡ್ ಮಾಡ್ತಾರಲ್ಲ ಅವೆಲ್ಲವೂ ಕ್ಲಿಯರ್ ಆಗಿ ಇರಬೇಕು. ಅಂದರೆ ಅಪೂರ್ಣ ಅಸ್ಪಷ್ಟ ದಾಖಲೆಗಳನ್ನು ಮಾಹಿತಿಗಳನ್ನು ನೀಡಬೇಡಿ. ನೀಡಿದರೆ ಅಂಥ ಅರ್ಜಿಗಳನ್ನು ತಿರಸ್ಕರಿಸ್ತಾರೆ. ಇನ್ನು ಅರ್ಜಿ ಶುಲ್ಕ, ಈ ಎಕ್ಸಾಮ್ಗೆ ಯಾರ್ಯಾರಿಗೆ ಎಷ್ಟು ಅರ್ಜಿ ಶುಲ್ಕ ಇದೆ ಅಂತ ಇಲ್ಲಿ ನೋಡೋಣ. ಪರಿಶಿಷ್ಟ ಜಾತಿ ಪ್ರವರ್ಗ A, ಪರಿಶಿಷ್ಟ ಜಾತಿ ಪ್ರವರ್ಗ B, ಪರಿಶಿಷ್ಟ ಜಾತಿ ಪ್ರವರ್ಗ C, ಪರಿಶಿಷ್ಟ ಪಂಗಡ ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳು ಪಾವತಿಸಬೇಕಾದ ಶುಲ್ಕ 500. ಬ್ಯಾಂಕ್ ಶುಲ್ಕ ಪ್ರತ್ಯೇಕ. ಅರ್ಜಿ ಶುಲ್ಕ 500, ಇಲ್ಲಿದೆ ನೋಡಿ 500.
ನಂತರ ಇತರೆ ವರ್ಗದ ಅಭ್ಯರ್ಥಿಗಳು ಪಾವತಿಸಬೇಕಾದ ಶುಲ್ಕ, ಅರ್ಜಿ ಶುಲ್ಕ 1000 ರು. ಇಲ್ಲಿದೆ ನೋಡಿ ಸ್ನೇಹಿತರೆ, ಅರ್ಜಿ ಶುಲ್ಕ 1000 ಆನ್ಲೈನ್ ಮೂಲಕವೇ ಸಲ್ಲಿಸಬೇಕು. ಅಭ್ಯರ್ಥಿಗಳು ಅರ್ಜಿ ಭರ್ತಿ ಮಾಡಲು ಆನ್ಲೈನ್ನಲ್ಲಿ ನೀಡಿರುವ ಸೂಚನೆಗಳನ್ನು ತಪ್ಪದೇ ಪಾಲಿಸಬೇಕು. ನಂತರ ಇಲ್ಲಿ ನೋಡಿ ಸ್ನೇಹಿತರೆ, ಶುಲ್ಕವನ್ನು ಪಾವತಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕ ಇಲ್ಲಿ ಕಾಣುತ್ತಲ್ಲ, 14/12/2025 ಅದರೊಳಗಡೆ ನೀವು ಶುಲ್ಕವನ್ನು ಸಂದಾಯ ಮಾಡಬೇಕು. ಅದರ ನಂತರ ಶುಲ್ಕವನ್ನು ಸಂದಾಯ ಮಾಡಿದಲ್ಲಿ ಅಂಥವರ ಅರ್ಜಿಯನ್ನು ತಿರಸ್ಕರಿಸಲಾಗುವುದು. ಇಲ್ಲಿ ನೋಡ್ರಿ, ಡಿ, ಚೆಕ್, ಪೋಸ್ಟಲ್ ಆರ್ಡರ್, ಮನಿ ಆರ್ಡರ್ ಇವುಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಹಾಗಾಗಿ ನೀವು ಆನ್ಲೈನ್ ಮೂಲಕವೇ ಶುಲ್ಕವನ್ನು ಸಂದಾಯ ಮಾಡಬೇಕು. ಸೊ ಅದಕ್ಕಾಗಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದವರೆಗೂ ಕಾಯ್ದೆ ಮುಂಚಿತವಾಗಿ ಅರ್ಜಿ ಸಲ್ಲಿಸಬೇಕು. ಯಾಕಂದರೆ ಕೊನೆ ಹಂತದಲ್ಲಿ ಸರ್ವರ್ ಪ್ರಾಬ್ಲಮ್ ಆಗ್ಬೋದು. ಇನ್ನು ಅರ್ಜಿ ಸಲ್ಲಿಸುವುದು ಪ್ರಾರಂಭ ದಿನಾಂಕ ನೋಡಿ ಸ್ನೇಹಿತರೆ, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಪ್ರಾರಂಭ ದಿನಾಂಕ 14/11/2025. ಅರ್ಜಿ ಸಲ್ಲಿಸಲು ಮತ್ತು ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ 14/12/2025. ಅರ್ಜಿ ಪ್ರಾರಂಭ 14/11/2025. ಅರ್ಜಿ ಸಲ್ಲಿಕೆ ಮತ್ತು ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಇಲ್ಲಿ ನೋಡಿ ಸ್ನೇಹಿತರೆ, 14/12/2025. ನಿಮಗೆ ಯಾವುದೇ ರೀತಿಯ ಸಹಾಯ ಬೇಕಂದರೆ KMFನ ಈ ಸಹಾಯವಾಣಿ ವಿವರಗಳಿಗೆ ಕಾಲ್ ಮಾಡುವ ಮೂಲಕ ನೀವು ಏನೇ ಪ್ರಾಬ್ಲಮ್ ಇದ್ದರೂ ಅವರಿಗೆ ಕೇಳ್ಬೋದು. ನಿಮ್ದು ಏನಾದರೂ ಡೌಟ್ಗಳಿದ್ರೆ ಅವ್ರನ್ನ ಕೇಳ್ಬೋದು. ನಂತರ ಈಗ ಇದನ್ನು ಅರ್ಜಿ ವಯೋಮಿತಿ ಮೀಸಲಾತಿ ವರ್ಗೀಕರಣ, ಕನಿಷ್ಠ ವಯೋಮಿತಿ, ಗರಿಷ್ಠ ವಯೋಮಿತಿ, ಸಡಿಲಿಕೆ ನಂತರ ಗರಿಷ್ಠ ವಯೋಮಿತಿ. ಇಲ್ಲಿ ನೋಡಿ ಸ್ನೇಹಿತರೆ, ಪರಿಶಿಷ್ಟ ಜಾತಿ ಪ್ರವರ್ಗ ಎ, ಪರಿಶಿಷ್ಟ ಜಾತಿ ಪ್ರವರ್ಗ ಬಿ, ಪರಿಶಿಷ್ಟ ಜಾತಿ ಪ್ರವರ್ಗ ಸಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1. ಕನಿಷ್ಠ ವಯೋಮಿತಿ 18, ಗರಿಷ್ಠ ವಯೋಮಿತಿ 40. ಇವಾಗ ಸಡಿಲಿಕೆ ನಂತರದ ಗರಿಷ್ಠ ವಯೋಮಿತಿ 43 ಆಗಿದೆ ಸ್ನೇಹಿತರೆ. ಪ್ರವರ್ಗ 2A, 2B, 3A ಮತ್ತು 3B. ಕನಿಷ್ಠ ವಯೋಮಿತಿ 18, ಗರಿಷ್ಠ ವಯೋಮಿತಿ 38. ಸಡಿಲಿಕೆ ನಂತರ ಗರಿಷ್ಠ ವಯೋಮಿತಿ 41. ಇನ್ನು ಸಾಮಾನ್ಯ ವರ್ಗ ಸ್ನೇಹಿತರೆ, ಕನಿಷ್ಠ 18, ಗರಿಷ್ಠ ವಯೋಮಿತಿ 35, ಸಡಿಲಿಕೆ ನಂತರ ಗರಿಷ್ಠ ವಯೋಮಿತಿ 38 ಸ್ನೇಹಿತರೆ. ಇನ್ನು ಆಯ್ಕೆ ವಿಧಾನ ಇಲ್ಲಿ ನೋಡೋಣ ಸ್ನೇಹಿತರೆ, ಆಯ್ಕೆ ವಿಧಾನ ಯಾವ ರೀತಿ ಅಂತ ನೋಡೋಣ. ಇಲ್ಲಿ ಯಾವ ಥರ ಇದೆ ಅಂತ ಅದೇ ಥರ ಹೇಳ್ತೀನಿ. ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960ರ ನಿಯಮ 18 ಸೇರಿದಂತೆ ಪದವಿ ವಿದ್ಯಾರ್ಥಿ ಹೊಂದಿರಬೇಕಾದ ಹುದ್ದೆಗಳಿಗೆ ಮತ್ತು ಪದವಿಗಿಂತ ಕಡಿಮೆ ವಿದ್ಯಾರ್ಥಿ ಹೊಂದಿರಬೇಕಾದ ಹುದ್ದೆಗಳಿಗೆ, ಅಂದರೆ ಕಿರಿಯ ತಾಂತ್ರಿಕ ಹುದ್ದೆ, ಪ್ರತ್ಯೇಕವಾಗಿ ಲಿಖಿತ ಪರೀಕ್ಷೆಯನ್ನು ಒಟ್ಟು ಇಲ್ಲಿ ನೋಡಿಸ್ತಾರೆ, ಒಟ್ಟು 200 ಅಂಕಗಳಿಗೆ ನಿಗದಿಪಡಿಸಲಾಗುವುದು. ಕನ್ನಡ ಭಾಷೆಗೆ 50 ಅಂಕಗಳು, ಸಾಮಾನ್ಯ ಇಂಗ್ಲೀಷ್ಗಾಗಿ 25 ಅಂಕಗಳು, ಸಾಮಾನ್ಯ ಜ್ಞಾನ ಅಂದರೆ GK 25 ಅಂಕಗಳು, ಸಹಕಾರ ವಿಷಯಗಳಿಗಾಗಿ 50 ಅಂಕಗಳು, ಇನ್ನು ಭಾರತ ಸಂವಿಧಾನ ವಿಷಯಕ್ಕಾಗಿ 25 ಅಂಕಗಳು, ಇನ್ನು ಒಕ್ಕೂಟದ ಕಾರ್ಯಚಟುವಟಿಕೆಗಳು ಮತ್ತು ವಸ್ತುನಿಷ್ಠ ವಿಷಯಗಳಿಗೆ 25 ಅಂಕಗಳು ಒಳಗೊಂಡಿರುತ್ತದೆ. ಗೊತ್ತಾಯ್ತಲ್ಲ ಸ್ನೇಹಿತರೆ, ಕನ್ನಡ ಭಾಷೆಗೆ 50 ಅಂಕಗಳು, ಇಂಗ್ಲೀಷ್ 25 ಅಂಕಗಳು, GK 25 ಅಂಕಗಳು, ಇನ್ನು ಕೋಆಪರೇಟಿವ್ ಸಬ್ಜೆಕ್ಟ್ಸ್ 50 ಅಂಕಗಳು, ಇನ್ನು ಸಂವಿಧಾನ 25 ಅಂಕಗಳು, ಹಾಗೂ ಒಕ್ಕೂಟದ ಕಾರ್ಯಚಟುವಟಿಕೆಗಳು ಮತ್ತು ವಸ್ತುನಿಷ್ಠ ವಿಷಯಗಳಿಗೆ 25 ಅಂಕಗಳು. ನಂತರ ಸಂದರ್ಶನ, ಮೌಖಿಕ ಸಂದರ್ಶನ. ನೀವು ಲಿಖಿತ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಮೆರಿಟ್ ಆಧಾರದ ಮೇಲೆ ನಿಮ್ಮ ಮೀಸಲಾತಿಗಳಿಗೆ ಅನುಗುಣವಾಗಿ ಅಭ್ಯರ್ಥಿಗಳನ್ನು 1:5ರ ಅನುಪಾತದಲ್ಲಿ ಮೌಖಿಕ ಸಂದರ್ಶನಕ್ಕೆ ಕರೆಯಲಾಗುವುದು. ಮೌಖಿಕ ಸಂದರ್ಶನಕ್ಕೆ ಗರಿಷ್ಠ 15 ಅಂಕಗಳು. ಮೌಖಿಕ ಸಂದರ್ಶನಕ್ಕೆ ಗರಿಷ್ಠ 15 ಅಂಕಗಳು ನಿಗದಿಪಡಿಸಿದ್ದಾರೆ. ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನು 85% ಇಳಿಸಿ ಹಾಗೆ ಪ್ರಾಪ್ತವಾಗುವ ಅಂಕಗಳಿಗೆ ಮೌಖಿಕ ಸಂದರ್ಶನದಲ್ಲಿ ಗಳಿಸುವ ಅಂಕಗಳನ್ನು ಒಟ್ಟುಗೂಡಿಸಿ ಅಂತಿಮ ಮೆರಿಟ್ ಪಟ್ಟಿಯನ್ನು ತಯಾರಿಸಿ
ಮೆರಿಟ್ ಹಾಗೂ ಮೀಸಲಾತಿ ಆಧಾರದಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ. ನೀವು ಲಿಖಿತ ಪರೀಕ್ಷೆಯಲ್ಲಿ 85 ಅಂಕ ಎಷ್ಟು ಪಡೆದಿರ್ತಾರೆ ಅದನ್ನ 85ಕ್ಕೆ ಇಳಿಸ್ತಾರೆ, ಶೇಕಡ 85ಕ್ಕೆ ಇಳಿಸಿ. ಮೌಖಿಕ ಅಂದರೆ ಇಂಟರ್ವ್ಯೂ ಸಂದರ್ಶನದಲ್ಲಿ 15 ಅಂಕಗಳಿದ್ದಾವೆ, ಎರಡನ್ನು ಕೂಡಿಸಿ ನೀವು ಎಷ್ಟು ತಗೊಳ್ತಿರಲ್ಲ ಅದರ ಮ್ಯಾಗ ಮೆರಿಟ್ ಪಟ್ಟಿಯನ್ನು ತಯಾರಿಸಿ ಮೀಸಲಾತಿ ಆಧಾರದಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಇನ್ನು ಸಂದರ್ಶನ ಸಮಯದಲ್ಲಿ ಅಭ್ಯರ್ಥಿಯು ಸಂದರ್ಶನ ಸಮಯದಲ್ಲಿ ಕಡ್ಡಾಯವಾಗಿ ಹಾಜರುಪಡಿಸಬೇಕಾದ ಮೂಲ ಪ್ರಮಾಣ ಪತ್ರಗಳು ಈ ಕೆಳಕಂಡಿರುತ್ತವೆ. ಅಂದರೆ ಇಂಟರ್ವ್ಯೂನಲ್ಲಿ ನೀವು ಯಾವ್ಯಾವ ಮೂಲ ಪ್ರಮಾಣ ಪತ್ರಗಳನ್ನು ಸಬ್ಮಿಟ್ ಮಾಡಬೇಕಂತ. ವಿವಿಧ ಹುದ್ದೆಗಳಿಗೆ ನಿಗದಿಪಡಿಸಿದ ವಿದ್ಯಾರ್ಥಿ ಎಲ್ಲ ಸೆಮಿಸ್ಟರ್ಗಳ ಅಥವಾ ಪ್ರಮಾಣ ಪತ್ರಗಳು ಅಥವಾ ಅಂಕಪಟ್ಟಿಗಳು. ಅಂದರೆ ನೀವು ಯಾವ್ಯಾವ ಹುದ್ದೆ ವಿದ್ಯಾರ್ಥಿಯನ್ನು ಹೊಂದಿ ಅರ್ಜಿ ಸಲ್ಲಿಸಿರ್ತಾರ ಆ ಪದವಿಯ ಎಲ್ಲ ಸೆಮಿಸ್ಟರ್ಗಳು, ಅಂತಿಮ ಪತ್ರಗಳು ಅಥವಾ ಅಂಕಪಟ್ಟಿಗಳು ಇರಬೇಕು. ಜನ್ಮ ದಿನಾಂಕ ಇಲ್ಲಿ ನೋಡ್ರಿ, ಜನ್ಮ ದಿನಾಂಕ ನಮೂದಿಸಿದ SLC ಅಥವಾ ತತ್ಸಮಾನ ಪರೀಕ್ಷೆಯ ಪ್ರಮಾಣ ಪತ್ರ, ಜನ್ಮ ದಿನಾಂಕವನ್ನು ತೋರಿಸುವ ಸಂಚಿತ ದಾಖಲೆ, ಉದ್ಧೃತ ಭಾಗ, ಜನನ ಪ್ರಮಾಣ ಪತ್ರ ಇರಬೇಕು. ವಿವಿಧ ಮೀಸಲಾತಿಗಳನ್ನು ಕೋರಿದಲ್ಲಿ ಮೀಸಲಾತಿ ಪ್ರಮಾಣ ಪತ್ರಗಳು, ಅನುಭವ ಅಥವಾ ನಿರಪೇಕ್ಷಣಾ ಪ್ರಮಾಣ ಪತ್ರ, ಕಂಪ್ಯೂಟರ್ ನಿರ್ವಹಣೆಯಲ್ಲಿ ಸಂಬಂಧಪಟ್ಟ ಹುದ್ದೆಗಳಿಗೆ ನಿಗದಿಪಡಿಸಿರುವಂತೆ ಜ್ಞಾನ ಹೊಂದಿರುವ ಪ್ರಮಾಣ ಪತ್ರ. ಅಂದರೆ ನೀವು ಕಂಪ್ಯೂಟರ್ ನಿರ್ವಹಣೆಯಲ್ಲಿ ಜ್ಞಾನ ಹೊಂದಿದ್ರೆ ಅಷ್ಟೇ ಸಾಲದು, ಅದರ ಜೊತೆಗೆ ಅವುಗಳ ಪ್ರಮಾಣ ಪತ್ರಗಳನ್ನು ಹೊಂದಿರಬೇಕು. ಸೊ ಇಷ್ಟು ಮಾಹಿತಿ ಆಯಿತು. ಇನ್ನು ಆನ್ಲೈನ್ ಮೂಲಕ ಅರ್ಜಿಯನ್ನು ಯಾವ ಥರ ಅಪ್ಲೈ ಮಾಡಬೇಕು ಎಂಬ ಹಂತಗಳನ್ನು ಹಂತವಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೇನೆ. ಸೊ ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಂತರದ ವಿಡಿಯೋಗಳು ನಿಮಗೆ ಬರುತ್ತವೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.